ಇತ್ತೀಚೆಗೆ ಮಾಗಡಿ ಟೌನಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ 3 ಚಿರತೆಗಳು ಒಂದು ಬಾರಿ ಕಾಣಿಸಿಕೊಳ್ಳುತ್ತಿರುವ ವಿಡಿಯೋ ಫೇಕ್ ವಿಡಿಯೋ ಆಗಿರುತ್ತದೆ. ಮಾಗಡಿ ಜನತೆ ಯಾವುದೇ ಭಯ ಬೀಳುವ ಅವಶ್ಯಕತೆ ಇಲ್ಲ ಎಂದು ಮಾಗಡಿ ವಲಯ ಅರಣ್ಯಾಧಿಕಾರಿ ಚೈತ್ರ ಅವರು ತಿಳಿಸಿದ್ದಾರೆ. ಅದೇ ಇತ್ತೀಚೆಗೆ ಮಾಗಡಿ ಟೌನ್ನಲ್ಲಿ 3 ಚಿರತೆಗಳಿರೋದೊಂದು ವಿಡಿಯೋ ಕಾಣಿಸ್ಕೊಂಡಿದೆ. ಸೊ ಅದು ಫೇಕ್ ವಿಡಿಯೋ. ಜನಗಳು ಇದನ್ನು ನಂಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ನಾವು ಇವರು ವಾರ್ಡ್ ಕಮಿಷನರ್ ಜೊತೆ ಎಲ್ಲರ ಜೊತೆನೂ ಹೋಗಿ ಆ ಪ್ಲೇಸ್ನ ಸರ್ಚ್ ಮಾಡಿದ್ವಿ. ಎಲ್ಲೂ ಆ ಥರ ಪ್ಲೇಸ್ ಇಲ್ಲ. ಆಮೇಲೆ ನಮ್ಮ ಆಫೀಸ್ ಹತ್ರನೇ ಇಲ್ಲಿ ಇದು ಯಾವುದಪ್ಪ ಚೌಟ್ರಿ ಇದೆಯಲ್ಲ, ಕನ್ವೆನ್ಷನ್ ಹಾಲ್ ಹಿಂದೆ ಒಂದು ಚಿರತೆ ಬಂದಿತ್ತು ಅಂತ ಒಂದು ಫೋಟೋ ಹರಿದಾಡ್ತಿದೆ. ಅದು ಕೂಡ ಫೇಕು. ಅದು ಯಾವುದು ಸತ್ಯಕ್ಕೆ ದೂರವಾದ ಮಾತು. ಬಟ್ ಒಂದು ತಿರುಮಲೆ ಹತ್ರ ಒಂದು ಚಿರತೆ ಕಾಣಿಸಿಕೊಂಡಿದ್ದು ಅಂತ ಹೇಳಿದ್ರು, ಅದು ನಿಜ ಇದೆ. ನಾವಲ್ಲೆಲ್ಲ ಮಾಗಡಿ ಸರೌಂಡಿಂಗು ಟೌನಲ್ಲೇ 4 ಬೋನ್ ಇಟ್ಟಿದ್ದೀವಿ. ಸೊ ನಮ್ಮ ಕಡೆಯಿಂದ ಎಲ್ಲ ಚಿರತೆ ಚಲನವಲನಗಳನ್ನೆಲ್ಲ ಮಾಡಿಕೊಂಡು ಮತ್ತು ನೈಟ್ ಡ್ಯೂಟಿ ಕೂಡ ಮಾಡ್ತಾ ಇದ್ದೀವಿ. ಯಾವುದೇ ಅಹಿತಕರ ಘಟನೆ ನಡಿಬಾರ್ದು ಅಂತ ನಮ್ಮ ಕಡೆಯಿಂದ ಪ್ರಿಕಾಷನರಿ ಆಕ್ಷನ್ಸ್ ತಗೊಳ್ತಾ ಇದ್ದೀವಿ. ಮೇಡಮ್, ಚಿರತೆ ಬಂದಿದೆ ಅಂದ್ಬಿಟ್ಟು ಮಾಗಡಿ ಜನ ಭಯಭೀತರಾಗಿದ್ದಾರೆ. ಇದಕ್ಕೇನು ಹೇಳ್ತೀರಾ ಮೇಡಮ್? ಅದು ಜನಗಳು ಭಯಭೀತರಾಗೋ ನೆಸೆಸಿಟಿ ಇಲ್ಲ. ನಮ್ಮ ಕಡೆಯಿಂದನೂ ನಾವು ಯಾವ ಥರ ಸೇಫ್ ಗಾರ್ಡ್ ಮಾಡ್ಬೋದು ಆ ಥರ ಸೇಫ್ ಗಾರ್ಡ್ ಮಾಡ್ತೀವಿ. ಆದರೆ ಜನಗಳು ಸಂಜೆ ಓಡಾಡಬೇಕಾದ್ರೆ ಎಸ್ಪೆಷಲಿ ಮಕ್ಕಳುಗಳನ್ನ ಸ್ವಲ್ಪ ಹೊರಗಡೆ ಬಿಡಬೇಡಿ. ಏಕೆಂದರೆ ಇದು ಮಾಗಡಿ ಬೆಟ್ಟ ಗುಡ್ಡಗಳಿಂದ ಇರೋದ್ರಿಂದ ಕೊಟ್ರೆಗಳಲ್ಲಿ ಅವು ಜಾಸ್ತಿ ವಾಸವಾಗಿರ್ತವೆ. ಸಂಜೆ ಟೈಮ್ ಆಯಿತು ಅಂದರೆ ಆಹಾರ ಹುಡ್ಕೊಂಡು ಹೊರಗಡೆ ಬರ್ತವೆ. ಮಕ್ಕಳುಗಳು ಯಾಕೆ ಟಾರ್ಗೆಟ್ ಅಂತ ಅಂದರೆ ಅದಕ್ಕೆ ಕಲರ್ ಬ್ಲೈಂಡ್ನೆಸ್ ಇರುತ್ತೆ. ಸೊ ಅದು ಮಕ್ಕಳುಗಳು ಚಿಕ್ಕ ಕುಳ್ಳ ಇರೋದ್ರಿಂದ ಅದು ಪ್ರಾಣಿನೇ ಅಂದ್ಕೊಂಡು ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈವ್ನಿಂಗ್ ಟೈಮು ನೀವು ಹೊರಗಡೆ ಹೋಗಿ ಬಕ್ಕೊಂಡು ಕೆಲಸ ಮಾಡೋದಾಗಲಿ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ಸೊ ಅದನ್ನು ತಡೆಗಟ್ಬೋದು. ಪಾಪ್ಯುಲೇಷನ್ನು ಮತ್ತು ಇದು ಫ್ರೆಗ್ಮೆಂಟೇಷನ್ನು ಫಾರೆಸ್ಟ್ ಏರಿಯಾದೆಲ್ಲ ಇದಕ್ಕೆಲ್ಲ ಕಾರಣ ಆಗಿದೆ. ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲೂ ನಾವು ಇದನ್ನು ಹೇಗೆ ರೆಕ್ಟಿಫೈ ಮಾಡ್ಬೋದು, ಯಾವ ಥರ ಪ್ರಿಕಾಷನರಿ ಆ್ಯಕ್ಷನ್ಸ್ ತೊಗೋಬೋದು ಅದೆಲ್ಲ ನಡೀತಾ ಇದೆ. ಸದ್ಯಕ್ಕೆ ಈಗ ಇರೋ ಒಂದೇ ಒಂದು ಪರಿಹಾರ ಅಂತ ಅಂದರೆ ನಾವು ಅದ್ರ ಜೊತೆ ಸೆಲ್ಫ್ ಎಕ್ಸಿಸ್ಟೆನ್ಸ್ನ ಬೆಳೆಸ್ಕೋಬೇಕು. ಸೊ ಯಾವುದೇ ರೀತಿ ನೀವು ಭಯ ಪಡ್ಕೊಳ್ಳೋಂಗಿಲ್ಲ. ನೀವೇನೇ ಯಾವುದೇ ರೀತಿ ಮೆಸೇಜ್ ಬಂದ್ರೂ ಚಿರತೆದ್ದು ನಮಗೆ ಕಾಲ್ ಮಾಡ್ಬೋದು. ನಾವು 24/7 ಅವೈಲಬಲ್ ಇರ್ತೀವಿ. ಸೊ ಇದಕ್ಕೆ ಭಯ ಪಡ್ಕೋಬೇಡಿ ಅಂತ ನಾಗರಿಕರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ. ಈ ಸಾಮಾಜಿಕ ಜಾಲತಾಣದಲ್ಲಿ 3 ಚಿರತೆಗಳು ಒಂದೇ ಬಾರಿ ಕಾಣಿಸ್ಕೊಳ್ಳುವಂಥ ವಿಡಿಯೋ ಹರಿದಾಡ್ತಿದೆ. ಹೌದು, ಇದು ಸುಳ್ಳ ಸತ್ಯನಾ? ಅದು ಸುಳ್ಳು, ಫೇಕ್ ವಿಡಿಯೋ. ನಾವು ಕಮಿಷನರ್ ಜೊತೆ ಮತ್ತು ಪಬ್ಲಿಕ್ ಜೊತೆ ಎಲ್ಲ ಹೋಗಿ ಆ ಪ್ಲೇಸ್ನ ಚೆಕ್ ಮಾಡಿದ್ವಿ. ಎಲ್ಲೂ ಆ ಥರ ಪ್ಲೇಸ್ ಇಲ್ಲ. ಮತ್ತು ಯಾರು ಫೋಟೋ ಮಾಡಿದ್ದಾರೆ ಅವ್ರಿಗೂ ಎಲ್ಲಿಂದ ಬಂದಿದೆ ವಿಡಿಯೋ ಅಂತಾನೂ ಗೊತ್ತಿಲ್ಲ. ಇದು ಜಸ್ಟ್ ಫೇಕ್, ಸುಮ್ಮನೆ ಹಾಕೊಂಡು ಇದು ಮಾಡ್ತಾ ಇದ್ದಾರೆ.